ಇನ್ನು ಮತಗಳ್ಳತನ ಆರೋಪದ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಆರೋಪವನ್ನ ಮಾಡಿದ್ರು. ಮತಗಳ್ಳತನ ನಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿ. ಸೊ ಈಗ ಆ ಆರೋಪ ನಿಜ ಅಂತ ಹೇಳಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಹೇಳ್ತಿದ್ದಾರೆ. ಮತಗಳ್ಳತನ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಆರೋಗ್ಯ ಸಚಿವ, ನನ್ನ ವಾರ್ಡಿನಲ್ಲಿ 8 ರಿಂದ 10 ಸಾವಿರ ಮತಗಳ್ಳತನ ಆಗಿದೆ. ನಾನು ಸಹ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿರುವೆ. ನಾನು ಕೂಡ ದೂರನ್ನ ಸಲ್ಲಿಸಿದ್ದೀನಿ. ರಾಹುಲ್ ಗಾಂಧಿ ಮಾಡಿದ ಆರೋಪ ನಿಜ, ಅದು ನಿಜ ಸಂಗತಿ, ಅದು ನಡೆದಿದೆ. ಚುನಾವಣಾ ಆಯೋಗ ನಿಖರವಾದ ತನಿಖೆ ಮಾಡಲಿ ಈ ವಿಚಾರದ ಬಗ್ಗೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮತಗಳ್ಳತನಕ್ಕೆ ಅವಕಾಶ ನೀಡಬಾರದು. ಮತಗಳ್ಳತನ ಮಾಡಿ ಚುನಾವಣೆಯನ್ನ ಗೆದ್ದಿರುವಂತದ್ದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸುವುದೇ ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿತ್ತು. ಆ ಜವಾಬ್ದಾರಿಯನ್ನ ಮರ್ತಿದ್ದಾರೆ ಚುನಾವಣಾ ಆಯೋಗದವರು ನಮ್ಗೆ ಯಾಕೆ ಬೇಕು ಅದು ಅಂತ ಹೇಳಿ ಕೂತಿದ್ದಾರೆ. ಹಾರುಗೇರಿ ಪಟ್ಟಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು. ದಿನೇಶ್ ಗುಂಡೂರಾವ್ ಅವರು ಮತಗಳ್ಳತನ ನಡೆದಿತ್ತು ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಆರೋಪ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಹೌದಾ, ಹಾಗಿದ್ಯಾ, ಆ ರೀತಿಯಾಗೆಲ್ಲ ಮಾಡಕ್ಕಾಗುತ್ತಾ, ರಾಹುಲ್ ಗಾಂಧಿ ಅವ್ರು ಸುಳ್ಳು ಹೇಳ್ತಿರ್ಬೋದು ಅಂತೆಲ್ಲ ಹೇಳ್ತಿದ್ರು. ಈಗ ಮತಗಳ್ಳತನ ಆರೋಪ ಏನಿದೆ ಅದು ನಿಜ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು. ನೋಡಿ, ನೋಡ್ಕೊಂಬರೋಣ ಬನ್ನಿ ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳಿದ್ದಾರೆ ಅಂತ. ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಸ್ಪಷ್ಟವಾಗಿ ದೆಹಲಿಯಲ್ಲಿ ಅವರು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆಯಿತಾ, ಇದು ಆರೋಪ ಅಲ್ಲ, ಇದು ಸಾಬೀತಾಗಿರುವಂಥ ವಿಷಯ. ಈಗ ಚುನಾವಣಾ ಆಯೋಗ ಬೇರೆ ಬೇರೆ ಸಬೂಬುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು. ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು, ಸರಿಪಡಿಸುವಂಥ ಕೆಲಸ ಆಗಬೇಕು. ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ. ಹಾಗಾಗಿ ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇಲ್ಲದೆ ಹೋದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು 8 ರಿಂದ 10 ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ. ಮನೆಗೆ ಹೋಗಿ ಚೆಕಪ್ ಮಾಡಿದ್ದೀನಿ. ಈಗ ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಅದು ಚುನಾವಣೆ ನಾನು ಕೂಡ ಕೊಡ್ತಾ ಇದ್ದೀನಿ. ಯಾರು ಹೇಗೆ ಮಾಡಿಸಿದ್ದಾರೆ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ, ಇದೆಲ್ಲ ಕೂಡ ಇವತ್ತು ಒಂದು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಅದರ ಜವಾಬ್ದಾರಿ ಏನು, ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ. ಅದನ್ನು ಮಾಡೋಕ್ಕಾಗದೆ ಹೋದರೆ ಮತ್ತೆ ಏನು ಚುನಾವಣಾ ಆಯೋಗ ಬೇಕು ನಮಗೆ? ನಂಬಿಕೆ ಹೊಟ್ಟೋಗುತ್ತಲ್ಲ ಅದೇ. ಸೊ ಅದಕ್ಕಿಂತ ಆರೋಪ ಅಲ್ವೇ ಅಲ್ಲ ಎಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.